ಹಲೋ ಅಮ್ಮ. ಹಾಂ ಅಮ್ಮ, ರೊಕ್ಕ ಇಸ್ಕೊಂಬರ್ಲಿ ಅಣ್ಣಮ್ಮ ಅವ್ರ ಕಡೆ ಹೋಗಿ. ಆಯ್ತು ಅಮ್ಮ, ಇಸ್ಕೊಂಬರ್ತೀನಿ ಅಂತ ಈಗ ಹೋಗ್ತೀನಿ, ಇಸ್ಕೊಂಬರ್ತೀನಿ. ಆಯ್ತು ಸರ, ನಮಸ್ಕಾರ ರೀ. ಕೇಳಪ್ಪ ಚೌಡಪ್ಪ. ಸರ, ನಮ್ಮ ಅಮ್ಮರು ನಿಮ್ಮ ಕಡೆ ಅಮೌಂಟ್ ಇಸ್ಕೊಂಬ ಅಂತ ಹೇಳ್ಯಾರ್ರಿ. ಅದಕ್ಕೆ ಅಮೌಂಟ್ ನಾ ಕ್ಯಾಶ್ ಕೊಡಾಗಿಲ್ಲಪ್ಪ. ಇಲ್ಲ ಫೋನ್ ಪೇ ಮಾಡ್ತೀನಿ ನೋಡಪ್ಪ. ಈಗ ಫೋನ್ ಪೇ ಮಾಡಂದ್ರ ಫೋನ್ ಪೇ ಮಾಡ್ತೀನಿ. ಆಯ್ತು ರೀ, ಮಾಡ್ರಿ. ನಿನ್ ನಂಬರ್ ಹೇಳಪ್ಪ. ನಿಮ್ಮ ತಕ ಐತಲ್ರಿ 68 ಲಾಸ್ಟಿಗೆ. ಹ್ಞೂ ರೀ, ಅದಂಗೆ ಆಯ್ತು ನೋಡಪ್ಪ. ಹ್ಞೂ ರೀ, ಆಯ್ತು. ಥ್ಯಾಂಕ್ಸ್ ರೀ ಸರ. ನಮ್ಮ ಬೇಬಿ ಚಲೋ. ಹಲೋ ಬೇಬಿ. ಹಲೋ. ಹಾಂ ಬೇಬಿ. ಹಾಂ, ನಾಳೆ ಫೆಬ್ರವರಿ 14 ಬೇಬಿ, ವ್ಯಾಲೆಂಟೈನ್ಸ್ ಡೇ. ಹಾಂ ಹೇಳಿ ಬೇಬಿ. ಹೌದಾ ಬೇಬಿ? ಹಾಂ ಬೇಬಿ, ಅಮೌಂಟ್ ಒಂದು ಬೇಬಿ ಹಾಕ್ನಂತ ಬೇಬಿ. ಒಂದು ಕಾಲು ಯಾವಾಗ ಬರಕತ್ತೈತಿ ನಮ್ಮ ಫ್ರೆಂಡ್ಗೆ. ಲೇ ಏನು ಲೇಪ, ಇವಾಗ ಫೋನ್ ಹತ್ತಾವಲ್ಲ ಇವಾಗ. ಈಗಂತ ಎಷ್ಟು ಹತ್ತ ಫೋನ್ ಹತ್ತಾಗೈತೆ ಈಗಂತ ಚೆನ್ನೆ ಮಾಚ. ಈಗ ಫೋನ್ ಪೇ ಮಾಡ್ತೀನಿ ನೋಡಿ ಬೇಬಿ. ಹಲೋ ಅಣ್ಣ. ಹಾ ಹಲೋ, ನಮಸ್ತೆ ಅಣ್ಣ. ಹಾ ನಮಸ್ತೆಪ್ಪ, ಹೇಳಪ್ಪ. ಅಣ್ಣ ಸ್ವಲ್ಪ ಅಮೌಂಟ್ ಬೇಕಾಗಿತ್ತಲ್ಲ ಅಣ್ಣ, 50,000 ರೂಪಾಯಿ. 50? ಹಾ ಅಣ್ಣ. ಇಲ್ಲ ಅಣ್ಣ, ನಮ್ಮ ಫ್ರೆಂಡ್ ಅವರಿಗೆ ಆರಾಮಿದ್ದಿದ್ದಿಲ್ಲ, ಹುಷಾರಿದ್ದಿದ್ದಿಲ್ಲ. ಹಾ, ಅವ್ರು ಭಾಳ ಸೀರಿಯಸ್ ಇದ್ದಾರೆ. ಅದಕ್ಕೆ ನೀನು ಅಮೌಂಟ್ ಹಾಕಿ ನಾನು ಕೊಡ್ತೀನಿ ಅಣ್ಣ ನಿಮ್ಗೆ. ಹೌದಾ? ಹಾ ಅಣ್ಣ. ಹಾ ಸರಿ ಸರಿ ತಗೋಪ. ಆಯ್ತು ಅಣ್ಣ, ಪ್ಲೀಸ್. ಲೇ ಉಜ್ಗೇಂಡಿ, ನಿಮ್ಮ ಅವ್ರು ನೋಡಿದ್ರೆ ಆರಾಮಿಲ್ಲ, ನೀನ್ ನೋಡ್ರಿ ಫೋನ್ ಹಚ್ಚಿ ಫೋನ್ ಎತ್ತಾವಲ್ಲಿ. ಅಲ್ಲಿ ಒಂದು ಜೀವ ಹೋಗುತ್ತೆ ಅನ್ನೋದು ಕರೆ. ಅಲ್ಲಿ ಮಿಟ್ರಿ ಅಣ್ಣ ಕೂಡ ಫೋನ್ ಪೇ ಮಾಡ್ಸ್ಕೊಂಡಿವಿ, ಒಂದು ಜೀವ ಉಳಿಸಿವಿ ನಾವು. ಯಾಕೋ ಏನಾಯ್ತು? ಇವ್ರವರಿಗೆ ಹುಷಾರಿಲ್ಲ ಅಂತ ದವಾಖಾನೆ ಹಾಕಿ ಬಂದಣ್ಣ. ರೊಕ್ಕ ಇಸ್ಕೊಂಬ ಅಂತಂದ್ರಂತ. ಇನ್ನೊವರಿಗೆ ಅದು ದವಾಖಾನಿಗೂ ಬಂದಿಲ್ಲ, ಮನೆಗೂ ಬಂದಿಲ್ಲ ಅಣ್ಣ. ನನ್ನ ಕಡೆನೂ ಬಂದಿದ್ದೋ ಇವ 50,000 ರೂಪಾಯಿ ಫೋನ್ ಪೇ ಮಾಡಿ ನನಗೆ. ಅವ್ರವ್ರಿಗೆ ಏನ್ ಮಾಡಿದ್ವ ನೀನು 50,000? ಸರ, ನಮ್ಮ ಹುಡುಗಿಗೆ ಹಾಕ್ಬಿಟ್ಟೇನ್ರಿ. ಆಕಿ ಇವತ್ತು ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ರಿ. ನೋಡ್ಕೊಂಡು ನಿಮ್ಮ ಅವರಿಗೆ. ಅಣ್ಣ ಜೈನ್, ಒಂದ್ ಜೀವ ಉಳಿಸಿರಿ ಅಣ್ಣ. ಒಂದ್ 2 ಬುದ್ಧಿ ಮಾತು ಹೇಳೋಣ ಅವನಿಗೆ. ನೋಡ್ದಸ್ತ, ನೀನು ಕೇಳಿಸ್ಕೊಳತ್ತು ಸಣ್ಣವಲ್ಲ, ನಾ ಹೇಳಕ್ ದೊಡ್ಡವಲ್ಲ. ಆದ್ರೂ ಒಂದು ಮಾತಾಡ್ತೀನಿ, ಕೇಳಿಸ್ಕೊ. ಒಂದ್ಸಲ ಹುಡುಗಿ ಓದ್ಲಪ್ಪ ಅಂತಿಕೋ, ಇನ್ನೊಂದು ಹುಡುಗಿ ಬರ್ತಾಳ. ಆದ್ರ ತಾಯಿ ಓದಂತಿಕೋ ಮತ್ತೆ ಬರಂಗಿಲ್ಲ. ಸ್ವಲ್ಪ ವಿಚಾರ ಮಾಡು. ನೋಡ್ರು, ನಾವ್ ಹೇಳಷ್ಟು ಹೇಳ್ತೀವಿ, ಅದು ಅವನ್ ಲೈಫ್, ಅವನ್ ಇಷ್ಟ. ನಾವ್ ಹೇಗ ಇದು ಈಗ ಕಾಪಾಡಿದ್ವಿ, ಓಕೆ ಮುಗಿದೋತು. ಏನ್ ಮಾಡಕ್ ಬರಲ್ಲ. ಸಾರಿ ನಿಮ್ದು ಸಾರಿ ಸರ್, ಇನ್ನೊಂದ್ಸತ ಆತರ ಇನ್ನೂ ಅದೇ ರಂಗ್ ನೋಡ್ಕೊಂತೀನಿ. ಸಾರಿ, ಒಂದ್ಸಲ ಕ್ಷಮಿಸ್ಬಿಡ್ರಿ. ತಪ್ಪು ಮಾಡೋದು ಸಹಜ. ಆ ತಪ್ಪು ಮತ್ತೆ ಮತ್ತೆ ಮಾಡ್ಬಿಡ.